ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಬಾರ್ಡರ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ಯೂಟಾಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು. ಸೊ ಬನ್ನಿ ಈ ಡಿಸೈನ್ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೋಸ್ಕರ ನಾನಿಲ್ಲಿ 6 ಎಳೆ ದಾರಾನ ತೊಗೊಂಡಿದ್ದೀನಿ. ತುದಿಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಬೇಕಿದ್ರೆ ನೀವು 7 ಎಳೆ ದಾರ ಕೂಡ ತೊಗೋಬಹುದು. ಸೊ ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶ. ಹಾಗೆ ಇದಕ್ಕೆ ನಾನು ಈ ರೀತಿಯಾದಂತಹ ಬೀಡನ್ನ ಬಳಸ್ತಾ ಇದ್ದೀನಿ, ಪರ್ಲ್ ಬೀಡ್ಸು. ನೀವು ಇದೇ ಬಳಸಬೇಕು ಅಂತಿಲ್ಲ, ಗೋಲ್ಡು, ಸಿಲ್ವರು, ಕಾಪರ್ ಯಾವುದಾದ್ರೂ ಕೂಡ ಬಳಸ್ಬೋದು. ಸ್ಯಾರಿ ಝರಿ ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ. ಸೊ ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಏನು 6 ಎಳೆ ದಾರ ತೊಗೊಂಡಿದ್ದೆ ಅಲ್ವಾ, ಇದನ್ನು ಈ ರೀತಿಯಾಗಿ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಇದು ನನಗೆ ಸೆಕೆಂಡ್ ಸ್ಟೆಪ್ಪಿಗೆ ಬೇಕಾಗುತ್ತೆ. ಸೊ ಈಗ ಏನು ದಾರ ತೊಗೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿಯಾಗಿ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ ಒಂದು ಲಾಕ್ ಮಾಡಿದ್ಮೇಲೆ ಒಂದು ಹಾಗೆ ಎರಡು ಚೈನ್ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಅಂದರೆ ನೋಡ್ಬೋದು ನೀವು ಇಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಸೊ ಹೀಗೆ ಎರಡಕ್ಕೆ ಒಂದು. ಸೊ ಈಗ 1 2 3 ಚೈನ್ ಹಾಕಿ ಇಲ್ಲೇನು 3 ಚೈನ್ ಹಾಕಿ ಇಲ್ಲೊಂದು ಡಬಲ್ ಕ್ರೋಶೆಟ್ ಕಂಬ ಆಗ್ತಾ ಅಲ್ವಾ, ಈ ಡಬಲ್ ಕ್ರೋಶೆಟ್ ಕಂಬ ಹಾಗೆ ಇಲ್ಲಿ 2 ಚೈನ್ ಇರುವಂತಹ ಕಂಬ, ಇದೆರಡರ ಮಧ್ಯೆಯೂ ಈ ರೀತಿಯಾಗಿ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 2 ದಾರ ಇದೆ. ಸೊ ನೋಡ್ಬೋದು ಇಲ್ಲಿ. ಸೊ ಈಗ ನೀಡಲ್ ಮೇಲೆ ದಾರ ತಂದು ಈ ರೀತಿಯಾಗಿ ಇದನ್ನು ಲಾಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡ್ಬೋದು ನೀವು. ಸೊ ಮತ್ತೆ ಈಗ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಡಿಸ್ಟೆನ್ಸ್ಗೆ, ಅಂದರೆ ಎಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು ಹೀಗೆ. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ನೋಡಿದ್ರಲ್ಲ. ಮತ್ತು ಈಗ 1 2 3 ಚೈನ್ ಹಾಕಿ ಹೀಗೇನು ಡಬಲ್ ಕ್ರೋಶೆಟ್ ಕಂಬ ಆಗ್ತಾ ಅಲ್ವಾ, ಹಾಗೆ ಅಪ್ಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ಈ ರೀತಿಯಾಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಅಂದರೆ ಇಲ್ಲಿ ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡ್ಬೋದು ಡಿಸೈನ್ ಹೇಗಿದೆ ಅಂತೇಳಿ. ಸೊ ಇಲ್ಲಿ 2 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆಯ್ತಲ್ವಾ. ಸೊ ಈಗ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ 2ಕ್ಕೆ 1 2ಕ್ಕೆ 1 ಮತ್ತು 1 2 3 ಚೈನ್ ಹಾಕಿ ಹೀಗೇನೋ ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಿ ಅಲ್ವಾ, ಹಾಗೆ ಅಪ್ಪಿಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 2 ದಾರ ಇದೆ. ಸೊ ಈಗ ನೀಡಲ್ನ ಪಾಸ್ ಮಾಡಿ ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು ಒಂದು ಚೈನ್ ಮತ್ತು ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ಹೀಗೆ. ಮತ್ತು 3 ಚೈನ್, 3 ಚೈನ್ ಹಾಕಿದ್ಮೇಲೆ ಈಗ ಹಾಕಿರೋವಂಥ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ, ಹಾಗೆ ಅಪ್ಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ನೋಡ್ಬೋದು ಹೇಗೆ ಬರ್ತಿದೆ ಅಂತೇಳಿ. ಇದು ತುಂಬಾ ಸಿಂಪಲ್ ಡಿಸೈನು. ಜಸ್ಟ್ ಹೀಗೆ ಒಂದು ಚೈನ್ ಹಾಕೋದು, ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿಯಾಗಿ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. 3 ಚೈನ್ ಹಾಕ್ಕೋಬೇಕು. ಹಾಕಿರುವಂತಹ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಈ ರೀತಿ ಒಂದು ಪಿಕಾಟ್ಸ್ನ ಮಾಡ್ಕೋಬೇಕು. ಸೊ ನೋಡಿ, ಫಸ್ಟ್ ಸ್ಟೆಪ್ ಇಷ್ಟೇ, ತುಂಬಾ ಸಿಂಪಲ್ಲು. ಸೊ ಇದೇ ರೀತಿಯಾಗಿ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ತೋರಿಸ್ತೀನಿ ನಿಮಗೆ.
ಸೊ ನೋಡ್ಬೋದು ನೀವಿಲ್ಲಿ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ಸೊ ನಾನಿಲ್ಲಿ ಫಸ್ಟ್ ಸ್ಟೆಪ್ ಹಾಕಿದ್ದೀನಲ್ಲ, ಎಂಡಲ್ಲಿ ನಾನೀಗ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕಿ 3 ಚೈನ್ ಹಾಕಿ ಈ ರೀತಿಯಾಗಿ ಒಂದು ಪಿಕೌಟ್ಸ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಅದ್ರ ಪಕ್ಕನೇ ಒಂದು ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡು 1 ಅಥವಾ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇದು ಈ ರೀತಿಯಾಗಿ ನಾಟ್ ಆಗುತ್ತೆ. ಸೊ ಸ್ಟಾರ್ಟಿಂಗು ಹಾಗೆ ಎಂಡಿಂಗು ಒಂದೇ ರೀತಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ಕೊಂಡಿರೋ ಅಂಥದ್ದು. ಸೊ ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತೇಳಿ ನೋಡೋಣ. ಸೊ ನೋಡ್ಬೋದು ನೀವು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಬನ್ನಿ ಈಗ ಸೆಕೆಂಡ್ ಸ್ಟೆಪ್ನ ಹೇಗೆ ಹಾಕೋದು ನೋಡೋಣ. ನಾನು 6 ಎಳೆ ದಾರಾನ ತೊಗೊಂಡಿದ್ದೀನಿ, ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿಯಾಗಿ ಸಪೋರ್ಟ್ ಮಾಡಿಕೊಂಡು ನಾನಿಲ್ಲಿ ಫಸ್ಟು ಲಾಕ್ ಮಾಡಿ 2 ಚೈನ್ ಹಾಕಿದ್ನಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಪಾಸ್ ಮಾಡಿ ಹೀಗೆ ಅಲ್ಲಿಂದ ಆ ದಾರಾನ ತಂದು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ತೀನಿ ಹೀಗೆ. ಸೊ ಇಲ್ಲಿ ಒಂದು ಲಾಕ್ ಆಯಿತು. ಮತ್ತು 2 ಚೈನ್ ಹಾಕ್ಕೊಳ್ಳೋಣ, 1 ಹಾಗೆ 2 ಚೈನ್ ಹಾಕಿ ನಿಡಲ್ ಮೇಲೆ ದಾರ ತಂದು ಇಲ್ಲಿ ಏನೋ ಒಂದು ಚೈನ್ ಇದೆ ಅಲ್ವಾ, ನಾವಿಲ್ಲಿ ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕೌಟ್ಸ್ ಆದಮೇಲೆ ಒಂದು ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಿಗೆ ಈ ರೀತಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ವಾ, ಸೊ ಈಗ 3ಕ್ಕೂ ಕೂಡ ಒಂದೇ ಸಲ ಈ ರೀತಿಯಾಗಿ ನೀಡಲ್ನ ಪಾಸ್ ಮಾಡಬೇಕು. ಅಂದರೆ ನಾನಿಲ್ಲಿ ಆಫ್ ಡಬಲ್ ಕ್ರೋಶೆಟ್ನ ಮಾಡಿಕೊಂಡೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ನೀಡಲ್ನ ಈ ರೀತಿ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಕ್ಕೂ ಕೂಡ ಒಂದೇ ಸಲ ಈ ರೀತಿಯಾಗಿ ನೀಡಲ್ನ ಪಾಸ್ ಮಾಡಿದ್ರೆ ಇದನ್ನು ಆಫ್ ಡಬಲ್ ಕ್ರೋಶೆಟ್ ಅಂತೇಳಿ ಹೇಳ್ತೀವಿ. ಸೊ ಈಗ 1 2 3 ಹೀಗೇನು 3 ಚೈನ್ ಹಾಕಿದ್ವಿ ಅಲ್ಲ. ಸೊ ಈಗ 2 ಆಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀವಲ್ಲ, 3 ಚೈನ್ ಹಾಕಿ ಇಲ್ಲೇನು 2 ಆಫ್ ಡಬಲ್ ಕ್ರೋಶೆಟ್ ಹಾಕಿದ್ದೇವೆ ನೋಡಿ, ಆ ಹಿಂದ್ಗಡೆ ಈ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತರಬೇಕು ಹೀಗೆ. ಅಲ್ಲಿಂದ ಹೋಗಿ ಒಂದು ದಾರಾನ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ 2 ಆಫ್ ಡಬಲ್ ಕ್ರೋಶೆಟ್ ಹಾಕಿ ಒಂದು ಪಿಕೌಟ್ಸ್ನ ಮಾಡ್ಕೊಳ್ಳೋ ಅಂಥದ್ದು. ಸೊ ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಈ ರೀತಿಯಾಗಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ, ಆದರೆ ನಾನು ಇಲ್ಲಿ ಬೀಡ್ ಲಾಕ್ನ ಮಾಡ್ತಾಯಿಲ್ಲ. ಮತ್ತೆ ನೀಡಲ್ ಮೇಲೆ ದಾರ ತಂದು ಇಲ್ಲಿ ಪಕ್ಕದಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕೌಟ್ಸ್ ಹಾಕಿದ್ದೀವಲ್ಲ 2, ಅದ್ರ ಮಧ್ಯೆ ಒಂದು ಚೈನ್ ಇದೆ ನೋಡಿ, ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಇದೆ ಅಲ್ವಾ, ಸೊ ಇಲ್ಲೂ ಅಷ್ಟೇ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಳೋ ಅಂಥದ್ದು ಹೀಗೆ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ತರಬೇಕು. ಸೊ ಈಗಲೂ ಅಷ್ಟೇ ನೀಡಲ್ ಮೇಲೆ 3 ದಾರ ಇದೆ, 3 ದಾರಕ್ಕೂ ಕೂಡ ಒಂದೇ ಸಲ ಈ ರೀತಿ ನೀಡಲ್ನ ಪಾಸ್ ಮಾಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಮತ್ತೆ 1 2 ಹಾಗೆ 3 ಚೈನ್ ಹಾಕಿ ಈಗೇನು 2 ಹಾಫ್ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ ಅಲ್ವಾ, ಸೊ ಇಲ್ಲೇನು 2 ಹಾಫ್ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ದೀವಿ ಅಲ್ಲ, ಅದರ ಹಿಂದೆ ಇರುವಂತಹ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಈ ರೀತಿಯಾಗಿ ಒಂದು ದಾರಾನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಸೊ ನಾವು ಕೆಳಗಡೆ ಸ್ಟೆಪ್ಪಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕಿ ಅದಕ್ಕೆ ಪಿಕೌಟ್ಸ್ನ ಮಾಡ್ಕೊಂಡಿದ್ವಿ. ಬಟ್ ಸೆಕೆಂಡ್ ಸ್ಟೆಪ್ಪಲ್ಲಿ 2 ಆಫ್ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡು ಇಲ್ಲಿ ನಾನು ಪಿಕೌಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಂತರ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ, ಆದರೆ ಬೀಡ್ ಲಾಕ್ನ ಮಾಡ್ತಾ ಇಲ್ಲ. ಮತ್ತೆ ನೀಡಲ್ ಮೇಲೆ ದಾರ ತಂದು ಇಲ್ಲೇನು ಗ್ಯಾಪ್ ಇದೆಯಲ್ಲ, ಸಿಂಗಲ್ ಚೈನ್ ಹಾಕಿದ್ವಲ್ಲ ಅಲ್ಲಿ, ಆ ಗ್ಯಾಪಿಗೆ ಹೋಗಿ ದಾರಾನ ತಂದು ಈ ರೀತಿ 2 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು, 1 ಹಾಗೆ 2. ಸೊ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ನಂತರ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ
ಈ 2 ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಹಿಂದೆ ಗ್ಯಾಪ್ ಇದೆ ನೋಡಿ, ಅಂದರೆ ಬೀಡ್ ಕೆಳಗೆ, ಅಲ್ಲಿ ಹೋಗಿ ನೀಡಲ್ನ ಪಾಸ್ ಮಾಡಿ ಈ ರೀತಿ ದಾರಾನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲೇನು ಸಿಂಗಲ್ ಚೈನ್ ಇದೆ ಅಲ್ವಾ, ಅದ್ರ ಬದಲಾಗಿ ನಾನಿಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿರೋ ಅಂಥದ್ದು. ಸೊ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡನ್ನ ಇನ್ಸರ್ಟ್ ಮಾಡೋದು. ಸೊ ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಲ್ಲ, ಈಗ ನೆಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಮತ್ತೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಅದೇ ರೀತಿಯಾಗಿ ಅಲ್ಲಿ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ಮತ್ತೆ ಚೈನ್ 1 2 3 ಚೈನ್ ಹಾಕಿ ಈ 2 ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಹಿಂದೆ ಹೋಗಿ ಅಲ್ಲಿ ಹೋಗಿ ಒಂದು ಈ ರೀತಿ ಪಿಕಾಟ್ಸ್ನ ಮಾಡ್ಕೋಬೇಕು ಹೀಗೆ. ಸೊ ನೋಡಿ ಹೇಗೆ ಬರ್ತಿದೆ ಅಂಥೇಳಿ. ತುಂಬಾ ಸಿಂಪಲ್ ಡಿಸೈನು, ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಇದನ್ನು ನೀವು ಸಿಂಪಲ್ ಸ್ಯಾರೀಸಿಗಾಗಲಿ ಅಥವಾ ಕಾಟನ್ ಸ್ಯಾರೀಸಿಗೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿದೆ ಅಲ್ವಾ, ಮತ್ತು ನೆಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಈ ರೀತಿಯಾಗಿ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಮತ್ತು ಅದೇ ಗ್ಯಾಪಿಗೆ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ತುಂಬಾ ಸಿಂಪಲ್ ಡಿಸೈನು. ಸೊ ಇದನ್ನು ನೀವು ಸ್ಯಾರೀಸಿಗೆ ಮಾತ್ರ ಅಲ್ಲ, ದುಪ್ಪಟ್ಟಾಸ್ಗೆ ಹಾಗೆ ಬ್ಲೌಸ್ ಸ್ಲೀವ್ ಬರುತ್ತಲ್ಲ ಅಲ್ಲಿಗೂ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಯಾವಾಗಾದರೂ ಹಾಕಿದ್ರೂ ಕೂಡ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋದು. ಸೊ ಈ ರೀತಿಯಾಗಿ, ಸೊ ಇದೇ ರೀತಿಯಾಗಿ, ಸೊ ನೋಡಿದ್ರಲ್ಲ ಹೇಗೆ ಬರ್ತಿದೆ ಅಂತೇಳಿ. ಸೊ ಇದೇ ರೀತಿಯಾಗಿ ನಾನು ಸೆಕೆಂಡ್ ಸ್ಟೆಪ್ನೂ ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಹಾಗೆ ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತೆ, ಈಗೇನು ಆ್ಯಕ್ಚುಲಿ ಈ ಡಿಸೈನ್ಗೆ ನಾನಿಲ್ಲಿ ಕುಚ್ಚು ಹಾಕ್ತಾಯಿಲ್ಲ. ನಿಮಗೆ ಇನ್ ಕೇಸ್ ಏನಾದರೂ ಕುಚ್ಚು ಬೇಕು ಅಂತ ಇದ್ದರೆ ಇಲ್ಲಿ ನಾವು ಲಾಕ್ ಮಾಡಿದ್ದೀವಲ್ಲ, ಸೊ ಇಲ್ಲಿ 3 ಅಥವಾ 4 ಚೈನ್ ಹಾಕಿ ಒಂದು ಚೈನ್ನ ಬಿಟ್ಟು ಇಲ್ಲಿಗೆ ನಾವು ಲಾಕ್ ಮಾಡಿಕೊಂಡು ಇಲ್ಲಿ ಬೇಕಾದರೆ ನಾವು ಕುಚ್ಚು ಕಟ್ಕೋಬೋದು. ಬಟ್ ಈ ಡಿಸೈನ್ಗೆ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಹಾಕಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ಕುಚ್ಚು ಬೇಕಂತಿದ್ರೆ ನೀವಿಲ್ಲಿ 2 ಅಥವಾ 3 ಚೈನ್ನ ಹಾಕ್ಬಿಟ್ಟು ಇದೊಂದನ್ನು ಸ್ಕಿಪ್ ಮಾಡಿ ಇಲ್ಲಿಗೆ ಡೈರೆಕ್ಟು ಇದೇ ರೀತಿಯಾಗಿ 2 ಹಾಫ್ ಡಬಲ್ ಕ್ರೋಶೆಟ್ ವಿತ್ ಪಿಕೌಟ್ಸ್ನ ಮಾಡ್ಕೊತಾ ಹೋದರೆ ನೀವು ಈ ಗ್ಯಾಪಲ್ಲಿ ಅಂದರೆ ಒಂದು 5 ಅಥವಾ 6 ಬೀಡನ್ನ ಇನ್ಸರ್ಟ್ ಮಾಡಿ ಈ ರೀತಿಯಾಗಿ ಮಧ್ಯ ಒಂದು 3 ಚೈನ್ ಹಾಕಿ ಗ್ಯಾಪ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ಕುಚ್ಚು ಕಟ್ಬೋದು. ಸೊ ನಿಮಗೆ ಏನಾದರೂ ಹಾಗೆ ಕೂಡ ಹಾಕಿ ತೋರಿಸ್ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಆ ರೀತಿಯಾಗಿ ಈ ಡಿಸೈನ್ಗೆ ಕುಚ್ಚು ಹೇಗೆ ಕಟ್ಟೋದು ಅಂತೇಳಿ ಕೂಡ ನಾನು ನಿಮಗೆ ಬೇಕಾದರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ನೂ ಕೂಡ ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಎಂಡಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿ 2 ಚೈನ್ ಹಾಕಿ ಹಾಗೆ ಇಲ್ಲಿ ಕೊನೆಯಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕೌಟ್ಸ್ ಇದೆಯಲ್ವ ಅಲ್ಲಿ ಹೋಗಿ ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ನಂತರ 1 ಅಥವಾ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋ ಅಂಥದ್ದು. ಹೀಗೆ ಸೊ ನೋಡ್ಬೋದು ನೀವೆಲ್ಲ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಬೀಡ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಬೀಡನ್ನ ಸ್ಕಿಪ್ ಮಾಡಿ ಇದೇ ರೀತಿಯಾಗಿ ಕೂಡ ಮಾಡ್ಕೋಬೋದು. ಬೀಡ್ ಜಾಗದಲ್ಲಿ ಒಂದು ಚೈನ್ ಹಾಕ್ಕೋಬೇಕು ಅಷ್ಟೇ. ನಿಮಗೆ ಬೀಡ್ ಬೇಕು ಅಂತ ಇದ್ದರೆ ಆ ಚೈನ್ ಬದಲಿಗೆ ಈ ರೀತಿಯಾಗಿ ಬೀಡ್ ಹಾಕ್ಕೊಳ್ಳೋದು. ಹೇಳಿದ್ನಲ್ವ, ನಿಮಗೆ ಏನಾದರೂ ಕುಚ್ಚು ಕಟ್ಟಬೇಕು ಅಂತ ಇದ್ದರೆ ಇಲ್ಲಿ 2 ಅಥವಾ 3 ಚೈನ್ ಹಾಕಿ ಒಂದನ್ನು ಸ್ಕಿಪ್ ಮಾಡಿ ಇಲ್ಲಿ ಹೋಗಿ ಮತ್ತೆ ಕಂಟಿನ್ಯೂ ಮಾಡೋ ಅಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೇಳಿ. ಸೊ ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.
ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.